ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ಕೇಪುಲ ಗಿಡದ ಪರಿಚಯ ನಿಮಗೆ ಇದೆ ಅಲ್ವಾ? ಇದರ ಎಲೆ, ಕಾಯಿ, ಹೂವು, ಬೇರು ಎಲ್ಲವನ್ನು ಮನೆ ಔಷಧ ಪದ್ಧತಿಯಲ್ಲಿ ಬಳಸ್ತಿದ್ರು. ಇವತ್ತು ನಾವು ಕೇಪುಲ ಗಿಡದ ಬೇರಿಂದ ಕಷಾಯವನ್ನು ತಯಾರು ಮಾಡುವ. ಅದಕ್ಕೆ ಕೇಪುಲ ಬೇರನ್ನು ತರಲಿಕ್ಕೆ ಹೋಗಬೇಕು, ಬನ್ನಿ ಹೋಗುವ. ನೋಡಿ, ಗಿಡ ಹೆಚ್ಚೇನು ದೂರದಲ್ಲಿ ಇರಲಿಲ್ಲ, ಇಲ್ಲೇ ಹತ್ತಿರದಲ್ಲಿ ಸಿಕ್ಕಿತ್ತು. ನಮಗೆ ಚಿಕ್ಕ ಬೇರು ಬೇಕಾಗಿತ್ತು, ಆದರೆ ಇಲ್ಲಿ ಇದು ತನ್ನಷ್ಟಕ್ಕೆ ಹುಟ್ಟಿದ ಗಿಡ ಆಗಿದ್ದರಿಂದ ಬೇರು ತುಂಬ ಸ್ಟ್ರಾಂಗ್ ಆಗಿತ್ತು ಮತ್ತು ಸುತ್ತಲಿನ ಮಣ್ಣು ಬೇರನ್ನು ಗಟ್ಟಿಯಾಗಿ ಹಿಡಿದಿಟ್ಕೊಂಡಿತ್ತು. ಪ್ರಕೃತಿ ನಿಯಮ ಅಲ್ವಾ? ಹಾಗೆ ನಾವು 3 ಜನ ಹೋಗಿದ್ವಿ. 3 ಜನರಿಗೆ ಕೂಡ ಇಳಿಲಿಕ್ಕೆ ಆಗಲಿಲ್ಲ. ಇದೊಂದು ದೈವಿಕತ್ವ ಹೊಂದಿರುವಂಥ ಗಿಡ, ಯಾಕಂದರೆ ಇದರ ಎಲೆಯಿಂದ ಹಿಡಿದು ಬೇರಿನ ತನಕ ಪ್ರತಿಯೊಂದು ಭಾಗ ಕೂಡ ಔಷಧೀಯ ಪದ್ಧತಿಯಲ್ಲಿ ಉಪಯೋಗಕ್ಕೆ ಬರ್ತಿದೆ. ಇಲ್ಲಿ ನಾವು ಸುತ್ತಲಿನ ಮಣ್ಣನ್ನು ಸಡಿಲಗೊಳಿಸ್ತಿದ್ದೇವೆ. ನಮಗೆ ದೊಡ್ಡ ಬೇರೆ ಸಿಕ್ಕಿತ್ತು, ಇಷ್ಟು ದೊಡ್ಡ ಬೇರೇನು ಬೇಕಾಗಿಲ್ಲ. ನಮಗೆ ಬೇಕಾದಷ್ಟನ್ನು ತೆಗೆದು ಉಳಿದದನ್ನು ನಾವು ರೀಪ್ಲಾಂಟ್ ಮಾಡ್ತಿದ್ದೇವೆ. ನೋಡಿ, ರೀಪ್ಲಾಂಟ್ ಮಾಡ್ತಿದ್ದೇವೆ. ಇಲ್ಲಿ ಕೇಪುಲ ಬೇರಿನ ಕಷಾಯ ಕೆಲವು ಸಾಂಪ್ರದಾಯಿಕ ಔಷಧ ಪದ್ಧತಿಗಳಲ್ಲಿ ಗರ್ಭಿಣಿಯರಿಗೆ ಮಗುವಿನ ಬಣ್ಣ ಚೆನ್ನಾಗಿ ಬರಲಿಕ್ಕೆ, ಹಾಗೆ ಹೆರಿಗೆ ಸುಲಭವಾಗಿ ಆಗಲಿಕ್ಕೆ ಮತ್ತು ತಾಯಿ ಮಗು ಇಬ್ಬರೂ ಆರೋಗ್ಯವಾಗಿರಲಿ ಅನ್ನೋ ನಂಬಿಕೆಯಿಂದ ಕೊಡ್ತಿದ್ರು. ಇಲ್ಲಿ ನಾನು ಬೇರನ್ನು ಚೆನ್ನಾಗಿ ತೊಳೆದು ಅದರ ಸಿಪ್ಪೆಯನ್ನು ತೆಗಿತಿದ್ದೇನೆ. ಸಿಪ್ಪೆ ತೆಗೆದ ನಂತರ ಅದನ್ನು ಚೆನ್ನಾಗಿ ತೊಳೆದು ಅದನ್ನು ಪುಡಿ ಮಾಡಬೇಕು, ಸ್ವಲ್ಪ ರಸ ಬರೋವರೆಗೆ. ಈ ಬೇರಿನ ಕಷಾಯಕ್ಕೆ ಹೊಟ್ಟೆಯುಬ್ಬರ ಕಡಿಮೆ ಮಾಡುವಂಥ, ಶೀತ ಕೆಮ್ಮು ನಿವಾರಣೆ ಮಾಡುವಂತಹ, ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವಂಥ ಮತ್ತು ದೇಹದ ಆಯಾಸವನ್ನು ಕಡಿಮೆ ಮಾಡುವಂತಹ ಗುಣ ಇದೆ. ಇಲ್ಲಿ ನಾನು ಒಂದು ದೊಡ್ಡ ಗ್ಲಾಸ್ ನೀರಿಗೆ 1 ಚಮಚ ಜೀರಿಗೆ ಮತ್ತು ಬೇರನ್ನು ಹಾಕಿ ಕುದಿಸ್ತಿದ್ದೇನೆ. ಕುದಿ ಬಂದಾಗ ಕೆಂಪು ಕಲ್ಲು ಸಕ್ಕರೆ, ಆಮೇಲೆ ಸ್ವಲ್ಪ ಹಾಲನ್ನು ಹಾಕಿ ಕುದಿಸ್ತಿದ್ದೇನೆ. ಇದು ಚೆನ್ನಾಗಿ ಕುದಿಬೇಕು. ನೋಡಿ, ಇದು ಈಗ ಕುದ್ದಿದೆ. ಕೇಪುಲ ಬೇರಿನ ಕಷಾಯ ರೆಡಿಯಾಗಿದೆ. ಗಮನಿಸಿ, ಇದು ಮುಖ್ಯವಾಗಿ ಸಾಂಪ್ರದಾಯಿಕ ನಂಬಿಕೆ ಮತ್ತು ಹಳೆಯ ಮನೆಮದ್ದಾಗಿದ್ದು, ಯಾವುದೇ ಆರೋಗ್ಯ ಸಮಸ್ಯೆ ಅಥವಾ ಗರ್ಭಾವಸ್ಥೆ ಇದ್ದರೆ ವೈದ್ಯರ ಸಲಹೆ ಪಡೆದು ಸೇವಿಸುವುದು ಉತ್ತಮ. ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.